ವಿಶೇಷ ಅತಿಥಿಗಳಿಗೆ ಸ್ವಾಗತ. ಇದರ ಜೊತೆಗೆ ಬಹಳ ಮುಖ್ಯವಾಗಿ ನಮ್ಮ KD ಚಿತ್ರದ ಟೀಮ್ ತಂಡಕ್ಕೆ ಹಾಗೂ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಸುಸ್ವಾಗತ. KDಗೆ ಕರೆಕ್ಟಾಗಿ ನಮ್ಮ ಡಾರ್ಲಿಂಗ್ ನಡ್ಕೊಂಡು ಬರ್ತಾ ಇದ್ದಾರೆ ರೀಷ್ಮಾ ನಾಣಯ್ಯ ಅವರು. ಹೆಲೋ ರೀಷ್ಮಾ, ವೆಲ್ಕಮ್. ಯಾವುದೋ ಇದು ಪಿಂಕ್ ರೋಸ್ ನಡ್ಕೊಂಡು ಬಂದಂಗಿದೆ ಬೊಕ್ಕೆ. ಬನ್ನಿ ವೆಲ್ಕಮ್, ಕೂತ್ಕೊಳ್ಳಿ. ಓಕೆ, ಸೊ ಈ ವೀಕೆಂಡು ಬಹುಶಃ ನಮ್ಮೆಲ್ಲರಿಗೂ ಒಂದು ಟ್ರೆಂಡಿಂಗ್ ವೀಕೆಂಡ್ ಆಗಿರುತ್ತೆ. ಯಾಕಂದರೆ ಈ ವೀಕೆಂಡ್ನ ಶುರುನೇ ಒಂದು ಟ್ರೆಂಡಿಂಗ್ ವಿಷಯದಿಂದ ಶುರು ಆಗ್ತಾ ಇದೆ. ಬಹುಶಃ ನನ್ನ ಪ್ರಕಾರ ಟ್ರೆಂಡಿಂಗಿಗೆ ಮತ್ತೊಂದು ಹೆಸರೇ ನಮ್ಮ ನಿರ್ದೇಶಕರಾದಂಥ ಪ್ರೇಮ್ ಸರ್ ಅವರು. ಸೊ ಅಕಸ್ಮಾತ್ ಸೂಪರ್ ಡೂಪರ್ ಹಿಟ್ಗೆ ಏನಾದರೂ ಒಂದು ಕೇರ್ ಆಫ್ ಅಡ್ರೆಸ್ ಅಂತ ಏನಾದರೂ ಇದ್ದರೆ ದ್ಯಾಟ್ ಹ್ಯಾಸ್ ಟು ಬಿ ಪ್ರೇಮ್ ಸರ್. ಅದು ಚಿತ್ರ ಆಗಿರಲಿ, ಹಾಡಾಗಿರಲಿ, ಸಾಹಿತ್ಯ ಆಗಿರಲಿ, ಟೈಟಲ್ ಆಗಿರಲಿ, ಕಾಸ್ಟಿಂಗ್ ಆಗಿರಲಿ, ಏನೇ ಆಗಿರಲಿ, ಚಿತ್ರದ ಕುರಿತಾಗಿ ಏನೇ ವಿಷಯ ಮಾಡಿದ್ರು ಅದು ಯಾವಾಗಲೂ ಟ್ರೆಂಡ್ ಆಗಿರುತ್ತೆ. ಟ್ರೆಂಡಿಗೆ ಮಾಸ್ಟರ್ ಪೀಸು ನಮ್ಮ ಪ್ರೇಮ್ ಸರ್ ನಿರ್ದೇಶನದ KD ಚಿತ್ರದ 2ನೇ ಹಾಡಿನ ಲಿರಿಕಲ್ ವಿಡಿಯೋ ಲಾಂಚ್ಗಾಗಿ ನಾವೆಲ್ಲರೂ ಇವತ್ತು ಸೇರಿದ್ದೀವಿ. ಸೊ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಸೊ ನೀವು ಆಲ್ರೆಡಿ ಎಲ್ಲರೂ ನೋಡಿದ್ದೀರಾ, ತಿಳ್ಕೊಂಡಿದ್ದೀರಾ. ಯು ಬಿನ್ ಅ ಪಾರ್ಟ್ ಆಫ್ ನಮ್ಮ KD ಚಿತ್ರದ ಫಸ್ಟ್ ಸಾಂಗು. ಸೊ ಗುರುವೇ ನಿನ್ನ ಆಟ ಬಲ್ಲವರು ಯಾರು. ಸೊ ಈ ಹಾಡು ಮಾಡಿದಂಥ ಮೋಡಿ, ಈ ಹಾಡು ಕ್ರಿಯೇಟ್ ಮಾಡಿದಂಥ ಹಿಸ್ಟ್ರಿ ಇದೆಯಲ್ಲ, ಇದು ನೆಕ್ಸ್ಟ್ ಲೆವೆಲ್. ಹಾಡು ಟ್ರೆಂಡ್ ಆಗಿರ್ಬೋದು, ವೈರಲ್ ಆಗಿರ್ಬೋದು, ಅಥವಾ ಇವತ್ತಿನ ದಿನದಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಅಂತ ಏನು ಹೇಳ್ತಾರೆ, ಆ ರೀಲ್ಸು ಎಲ್ಲ ಸೇರಿಸಿದ್ರೆ ಒಂದು 6 ಲಕ್ಷಕ್ಕಿಂತ ಹೆಚ್ಚಿನ ರೀಲ್ಸನ್ನು ಮಾಡಿದ್ದಾರೆ. ಎಷ್ಟೋ ಜನ ಸ್ವತಃ ಹಳ್ಳಿಯಲ್ಲಿರುವಂಥ ಒಂದು ಹುಡುಗರ ಗುಂಪೆಲ್ಲ ಸೇರಿಕೊಂಡು ಎಕ್ಸ್ಟ್ರಾರ್ಡಿನರಿಯಾಗಿ ಅವರ ಸ್ಟೈಲ್, ಅವರ ಕ್ರಿಯೇಟಿವಿಟಿ ಯೂಸ್ ಮಾಡಿ ಮಾಡಿರುವಂಥ ವಿಡಿಯೋಗಳೆಲ್ಲ ಟ್ರೆಂಡ್ ಆಗಿದೆ. ಸೊ ಇವತ್ತು ನಾವೆಲ್ಲರೂ ನೆನೆಸ್ಕೋಬೇಕಾಗಿರೋ ಒಂದು ಬಹಳ ಮುಖ್ಯವಾದಂಥ ವಿಷಯ ಅಂದರೆ, ಇತ್ತೀಚೆಗೆ ನಾವು ಭಾರತೀಯರು ಬಹಳ ಹೆಮ್ಮೆ ಪಟ್ಟಂಥ ವಿಷಯ 144ನೇ ನಮ್ಮ ಕುಂಭಮೇಳ ಉತ್ಸವ. ಸೊ ಆ ಉತ್ಸವಕ್ಕೆ ಹೋದಂಥ ಪ್ರತಿಯೊಬ್ಬ ಕನ್ನಡಿಗ ಅಷ್ಟೇ ಅಲ್ಲ, ಬೇರೆ ಬೇರೆ ಭಾಷೆಯವರು ಎಲ್ಲರ ಬಾಯಲ್ಲಿ ಅತಿ ಹೆಚ್ಚು ನುಡಿದಂಥ ಹಾಡು ನಮ್ಮ KD ಚಿತ್ರದ ಶಿವ ಶಿವ ಹಾಡು. ಐ ಥಿಂಕ್ ಇದಕ್ಕೊಂದು ದೊಡ್ಡ ಚಪ್ಪಾಳೆ ಆ ತಂಡಕ್ಕೆ ನಾವು ಸಲ್ಲಿಸಲೇಬೇಕು. ತಮಾಷೆ ಅಲ್ಲ, ಅಲ್ಲಿ ಎಂತೆಂಥ ಜನರು ಬರ್ತಾರೆ. ಆ ಜನ ಎಲ್ಲ ಈ ಸಾಂಗನ್ನು ಇಟ್ಕೊಂಡು ವಿಡಿಯೋ ಮಾಡಿದಾಗಿರ್ಬೋದು, ಅಲ್ಲಿ ಕೂಗಿದಾಗಿರ್ಬೋದು, ಇದೆಲ್ಲ ನೋಡಿದಾಗ ಕನ್ನಡಿಗರಾಗಿ ನಮ್ಗೆ ಅಷ್ಟು ಹೆಮ್ಮೆ ಆಗುತ್ತೆ. ಇದೆಲ್ಲ ಒಂದು ಕಡೆ ಆದರೆ, ಅಥವಾ ಇವಾಗ ಬರ್ತಿರೋಂಥ ನಮ್ಮ KD ಚಿತ್ರ ಆಗಿರ್ಬೋದು, ಆಮೇಲೆ ಏಕಲವ್ಯ ಚಿತ್ರ ಆಗಿರ್ಬೋದು, ಪ್ರತಿಯೊಂದು ಮ್ಯೂಸಿಕಲ್ ಆಲ್ಬಮ್, ಬರೀ ಒಂದು ಹಾಡಲ್ಲ, ಇಡೀ ಆಲ್ಬಮ್ಮೇ ಸಿಕ್ಕಾಪಟ್ಟೆ ಟ್ರೆಂಡ್ ಆದಂಥ ಒಂದು ಅನಿಸ್ತಾ ಇದೆ. ಈ ಸಾಂಗ್ ಮೋಸ್ಟ್ಲಿ ಅರ್ಜುನ್ ಜನ್ಯ ಸರ್ ಅವರು ನನ್ನ ಮನಸ್ಸಲ್ಲಿ ಇಟ್ಕೊಂಡೇ ಬರ್ದಿದ್ದಾರೋ ಏನೋ. ಏನು ಸರ್, ಇದನ್ನೇ ಯಾವಾಗಲೂ ಹೇಳ್ತಿರ್ತಾರೆ, ಮೇಡಮ್ ನನಗೂ ನಿಮಗೂ ಸೆಟ್ ಆಗೋದೇ ಇಲ್ಲ ಅಂತ. ಅದನ್ನು ಬಹಳ ಖಚಿತಪಡಿಸ್ತಿರ್ತಾರೆ ಅವ್ರ ಮನೆಯವರು, ಅದು ಬೇರೆ ವಿಷಯ. ಆದರೆ ನಾವು ಇದನ್ನು ಬಿಡಲ್ಲ, ಈ ಪ್ರಯತ್ನವನ್ನು ಬಿಡೋದಿಲ್ಲ. ಇದನ್ನು ಬಹಳ ಪ್ರೀತಿಯಿಂದ ಈ ಒಂದು ಮ್ಯೂಸಿಕ್ಕನ್ನು ಮಾಡಿದ್ದಾರೆ. ಸೊ ಇವತ್ತು ಈ ಹಾಡಿನ ಲಾಂಚ್ ಆಗಲಿದೆ. ಆ್ಯಂಡ್ ನಮ್ಮ ಎಲ್ಲ ಕಾಸ್ಟು ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಸ್ಟೇಜ್ ಮೇಲೆ ಬರ್ತಾರೆ. ಎಲ್ಲ ರೆಟ್ರೋ ಲುಕ್ಕಲ್ಲಿದೆ. ಒಂದು ಸಿನಿಮಾನೇ ರೆಟ್ರೋ ಏರಾನ ಕ್ರಿಯೇಟ್ ಮಾಡಿದಂಥ ಸಿನಿಮಾ KD. ಸೊ ಈ ಸಿನಿಮಾದಲ್ಲಿ ರೆಟ್ರೋ ಲುಕ್ಕಲ್ಲಿ ಮಿಂಚ್ತಾ ಇರೋದು ಕಾಳಿದಾಸನಾಗಿ ನಮ್ಮ ಆ್ಯಕ್ಷನ್ ಫ್ರೆಂಡ್ಸ್ ಧ್ರುವ ಸರ್ಜಾ ಸರ್ ಅವ್ರಿಗೆ ಬರಲಿ ಒಂದು ದೊಡ್ಡ ಚಪ್ಪಾಳೆ. ಸರ್, ನಿಮ್ಮ ಡಾನ್ಸ್ ಆಗಿರ್ಬೋದು, ಆ ಲುಕ್ ಆಗಿರ್ಬೋದು, ಡ್ಯಾನ್ಸ್ ಮಾಡ್ತಾ ಇರ್ಬೇಕಾದ್ರೆ ನೀವು ಹೊಡೆದಂಥ ಕಣ್ಣಾಗಿರ್ಬೋದು, ಪ್ರತಿಯೊಂದು ಟ್ರೆಂಡ್ ಆಗಿದೆ. ಎಲ್ಲ ಗ್ರೇಟ್ ಇನ್ ದ ಸಾಂಗ್. ಇದ್ರ ಜೊತೆಗೆ ನಾವು ಕೂಡ ಯಾರಿಗೂ ಕಮ್ಮಿ ಇಲ್ಲ ಅಂತ ಆ್ಯಕ್ಟಿಂಗ್ ಆಗಿರ್ಬೋದು, ಡಾನ್ಸ್ ಆಗಿರ್ಬೋದು, ಎನರ್ಜಿಯಲ್ಲಿ ಮಿಂಚ್ತಾ ಇರೋದು ನಮ್ಮ ಮಚ್ಚಲಕ್ಷ್ಮಿ ರೀಷ್ಮಾ ನಾಣಯ್ಯ ಅವ್ರಿಗೆ ಬರಲಿ ಚಪ್ಪಾಳೆ. ಹಾರ್ಟಿ ವೆಲ್ಕಮ್ ರೀಷ್ಮಾ. ಸೊ ಇದಿಷ್ಟು ನಮ್ಮ ಚಿತ್ರದ ಬಗ್ಗೆ ಇರುವಂಥ ಇನ್ಫಾರ್ಮೇಷನ್. ಐ ಥಿಂಕ್ ಈಗ ನಾವು ಸಾಂಗ್ ನೋಡೋಂಥ ಸಮಯ ಆಗಿದೆ. ಸೆಟ್ ಆಗಲ್ಲ ಹೋಗಿ ನಂಗೂ ನಿಂಗು. ನಿಮ್ಮಲ್ಲಿ ಯಾರಿಗಾದ್ರೂ ಸೆಟ್ ಆಗದೆ ಇರೋರು ಇನ್ನೂ ಇದ್ದಾರಾ? ಹುಡುಗಿ ಸೆಟ್ ಆಗದೆ ಇರೋರು ಯಾರಾದರೂ ಇದ್ದಾರಾ? ಮನು ಸರು ಫೋಟೋ ತೆಗ್ದು ಎಲ್ಲರನ್ನೂ ಸೆಟ್ ಮಾಡಿಸ್ಕೊಂಡಿದ್ದಾರೆ. ಇವತ್ತು ಸೆಟ್ ಆಗಿಲ್ಲ ಅಂದ್ಬಿಟ್ಟು ಮೋಕ್ಷಂದ್ರ ಬಂದಿಲ್ಲ. ಆ್ಯಕ್ಚುಲಿ ಸೆಟ್ ಆಗದೆ ಇರೋರು ಯಾರ್ಯಾರು ಇದ್ದಾರೆ ನನಗೆ ಗೊತ್ತಿಲ್ಲ. ಬಟ್ ಈ ಟ್ರೆಂಡನ್ನ ಸೆಟ್ ಮಾಡಿದಂಥ ಸೃಷ್ಟಿಕರ್ತ ಪ್ರೇಮ್ ಸರ್ ಇದ್ದಾರೆ. ಸೊ ನನ್ನ ಒಂದು ಆಸೆ ಏನಂದರೆ, ಪ್ರೇಮ್ ಸರ್ ಹಾಗೂ ಇವತ್ತಿನ ಈ ಚಿತ್ರದ ಈ ದಿನದ ಮ್ಯೂಸಿಕಲ್ ಹೀರೋ ಅರ್ಜುನ್ ಜನ್ಯ ಸರ್ ಆ್ಯಂಡ್ ನಮ್ಮೆಲ್ಲರ ಪ್ರೀತಿಯ ಸುಪ್ರೀತ್ ಸರ್ ಬಂದು ನಮ್ಮ ಇವತ್ತಿನ ಸಾಂಗನ್ನು ಲಾಂಚ್ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಸರ್ ಅಲ್ಲಿಂದನೇ ಲಾಂಚ್ ಮಾಡ್ತೀರಾ, ಸ್ಟೇಜಲ್ಲಿ ಬಂದ್ಬಿಟ್ಟು ಏನಾದ್ರು ಲಾಂಚ್ ಮಾಡ್ತೀರಾ? ಆ್ಯಕ್ಷನ್ ಅಂತ ಹೇಳ್ಬಿಡ್ತಾರೆ ಸರ್. ಸರ್ ನೀವು ಇಲ್ಲಿ ಬಂದ್ಬಿಟ್ರೆ ಬೇಡಪ್ಪ, ನಾನು ಅಲ್ಲೇ ಬರ್ತೀನಿ, ಯಾಕೆ ಸುಮ್ಮನೆ ಅವ್ರ ಹೆಂಡ್ತಿ ನನಗೆ ಹೊಡಿತಾರೆ ಬೆಲೆ. ಸರ್ ಇಲ್ಲಿ ಬಂದರೆ ಲಾಂಚ್ ಆಗೋಣ. ಪ್ರೇಮ್ ಸರ್
ಧನ್ಯಾಜಿ ಬನ್ನಿ. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಬನ್ನಿ. ಆಗಿದ್ದಾಗಲಿ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲೆಲ್ಲ ನಾವು ನಡ್ಕೊಂಬಂದಿದ್ದು. ಹೌದು, KD ನೀವಿಬ್ಬರು ಬರಲೇಬೇಕು. ಧ್ರುವ ಸರ್ಜಾ ಅವರು ಹಾಗೂ ರೇಷ್ಮಾ ಅವರು. ಆ್ಯಂಡ್ ಸುಪ್ರೀತ್ ಸರ್ ಪ್ಲೀಸ್ ಬರಬೇಕು. KVN ಬಿಸ್ನೆಸ್ ಹಾಗೂ ಆಪರೇಷನ್ಸ್ ಹೆಡ್ ಆದಂಥ ಸುಪ್ರೀತ್ ಸರ್ ಅವರು. ಪ್ರೇಮ್ ಸರ್ ಇಂಗ್ಲೀಷಲ್ಲಿ ಕರೀತಿದ್ದಾರೆ, ಬನ್ನಿ ಸರ್. ಹಾಂ ಹಾಂ ಇಲ್ಲ, ನನಗೆ ಓಕೆ, ನನಗೆ ಸೆಟ್ ಆಗ್ತಾರೆ ಜನ್ಯಾಜಿ. ಸರ್ ಹತ್ರ ಕೇಳ, ಸರ್ ಸೆಟ್ ಆಗತ್ತಾ ಆಗಲ್ವಾ? ಮೇಡಮ್ ಯಾರಿಗೆ ಸೆಟ್ ಆಗುತ್ತೋ ಬಿಡುತ್ತೋ, ನನ್ನ ಹೆಂಡ್ತಿಗೆ ಸೆಟ್ ಆಗ್ಬೇಕು ಮೇಡಮ್. ನನ್ನ ಹೆಂಡ್ತಿಗೂ ನಿಮಗೂ ಸೆಟ್ ಆಗ್ತಾ ಇಲ್ಲ, ಆದರೆ ನನಗೂ ನಿಮಗೂ ಸೆಟ್ ಆಗಲ್ಲ. ಸೆಟ್ ಆಗಲ್ಲ ಸರ್, ಆದರೆ ಈ ಸಾಂಗ್ ಮಾತ್ರ ಪಕ್ಕ ಸೆಟ್ ಆಗುತ್ತೆ. ಆನ್ ದ ಕೌಂಟ್ ಆಫ್ 3, 2, 1 ಲೆಟ್ಸ್ ಬಿಗಿನ್ ಅಂತ ಹೇಳೋಣ. ಓಕೆನಾ? ರೆಡಿ? 3, 2, 1 ಲೆಟ್ಸ್ ಬಿಗಿನ್. ನಮ್ಮ ತಂಡ ಸಿಂಪಲ್ ಆಗಿ ಬರಲ್ಲ, ಅವರು ಒಂದು ರೆಟ್ರೋ ಲುಕಲ್ಲಿ ಬರ್ತಾ ಇದ್ದಾರೆ. ಬಟ್ KDನ ಹೃದಯಕ್ಕೆ ತಗೊಂಡು ಹೃದಯದ ಮೇಲೆ ಹಾಕ್ಕೊಂಡು ಬರ್ತಾ ಇದ್ದಾರೆ. ಸೊ ನಮ್ಮ ತಂಡವನ್ನು ವೆಲ್ಕಮ್ ಮಾಡುವಂತಹ ಸಮಯ ಈಗ ಸ್ಟೇಜ್ ಮೇಲೆ. ಮೊದಲನೇದಾಗಿ ಈ ರೀತಿ ಸೂಪರ್ ಡೂಪರ್ ಹಿಟ್ ಹಾಡುಗಳು, ಸಿನಿಮಾಗಳು ಕೊಡುವಂಥ ನಮ್ಮೆಲ್ಲರ ಟ್ರೆಂಡ್ ಸೆಟ್ಟರ್ ಅಂದರೆ ಶೋಮ್ಯಾನ್ ಒನ್ ಅಂಡ್ ಓನ್ಲಿ ಪ್ರೇಮ್ ಸರ್ ನಿರ್ದೇಶಕರನ್ನ ವೆಲ್ಕಮ್ ಮಾಡೋಣ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳೊಂದಿಗೆ ಅವ್ರನ್ನ ಬರಮಾಡಿಕೊಳ್ಳೋಣ ಪ್ಲೀಸ್. ಹಾಂ ಸರ್, ಬನ್ನಿ ಸರ್. ಎಸ್ ಸರ್. OG KD ಸರ್ ನೀವು. OG KD. ಯಾಕಂದರೆ KD ಸೃಷ್ಟಿಕರ್ತಾನೆ ಅವರು. ಸರ್ KD ಹಾರ್ಟು ಸ್ವಲ್ಪ ಬೇರೆ ಆಗ್ಬಿಟ್ಟಿದೆ ಸರ್, ಇದೊಂಚೂರು ಒಟ್ಟಿಗೆ ಆಗ್ಬಿಟ್ರೆ ಚೆನ್ನಾಗಿ. ಅದು ಕಮಾನ್ ಅದು. ಈಗ ಇದಕ್ಕೆ ಶಾಕ್ ಆಗಿದ್ರೆ ಹೆಂಗೆ, ನಮ್ಮ ನೆಕ್ಸ್ಟು KD ಬರ್ತಾ ಇದ್ದಾರೆ, ಮ್ಯೂಸಿಕಲ್ KD. ಈ ದಿನದ ಮ್ಯೂಸಿಕಲ್ ಹೀರೋ, ನನ್ನ ಹೃದಯದ ರೌಡಿ. ಎಲ್ಲಿ ಅರ್ಜುನ್ ಜನ್ಯಾ ಸರ್? ಬರಲಿ ಚಪ್ಪಾಳೆ ನಮ್ಮ ಅರ್ಜುನ್ ಜನ್ಯಾ ಸರ್ ಅವರಿಗೆ ಪ್ಲೀಸ್. ಸೆಟ್ ಆಗಲ್ಲ, ಆಗದೆ ಇರೋಕ್ಕೆ ನಾನು ಬಿಡೋದಿಲ್ಲ ಅಂತ ಅವರು. ಆ್ಯಂಡ್ ಈ ನಮ್ಮ ಚಿತ್ರದ ಹೀರೋ, ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಸರ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಧ್ರುವ ಸರ್ ಅವರು ಎಷ್ಟು ಒಳ್ಳೆ ಹೀರೋ, ಡೆಡಿಕೇಟೆಡ್. ಅಂದರೆ ಸಾಂಗ್ ಈಗ ಲಾಂಚ್ ಆಗಿದೆ, ಶೇರ್ ಮಾಡ್ತಾ ಇದ್ದಾರೆ ಪಾಪ, ನಿಜ ಶೇರ್ ಮಾಡ್ತಿರ್ತಾರೆ. ಹೌದು. ಆ್ಯಂಡ್ ಇಲ್ಲಿ ರೆಟ್ರೋಲಿ ಸಖತ್ತಾಗಿ ಡ್ಯಾನ್ಸ್ ಮಾಡಿ ಕ್ಯೂಟಾಗಿ ಎಕ್ಸ್ಪ್ರೆಷನ್ಸ್ ಕೊಟ್ಟಿರುವಂತಹ ರೇಷ್ಮಾ ನಾಣಯ್ಯ, ನಮ್ಮ ಮಚ್ಚಲಕ್ಷ್ಮಿ ಬರಬೇಕು ಸ್ಟೇಜ್ ಮೇಲೆ. ಎಸ್. ಆ್ಯಂಡ್ ಅಫ್ಕೋರ್ಸ್ KVN ಬಿಸ್ನೆಸ್ ಆ್ಯಂಡ್ ಆಪರೇಷನ್ಸ್ ಹೆಡ್ ಆದಂಥ ಸುಪ್ರೀತ್ ಸರ್, ನಮ್ಮ ಚಿತ್ರದ ಗ್ರೇಟ್ 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 ಸಪೋರ್ಟ್. ಸುಪ್ರೀತ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. KD ಮಧ್ಯದಲ್ಲಿ ನೋಡಿ ನೋಡಿ, ಇವರೇ ಬಿಡೋದಿಲ್ಲ. ಹೆಂಗೆ ಸರ್? ಸ್ಪೆಕ್ಸ್ ಹಾಕೊಂಡಿಲ್ಲ ನೀವ್ಯಾರು? ಎಲ್ಲ ರೆಟ್ರೋ ಸ್ಪೆಕ್ಸ್ ಇದೆಯಾ? ಕೊಡಿ ಕೊಡಿ, ರೆಟ್ರೋ ಸ್ಪೆಕ್ಸ್ ಕೊಡಿ, ಪ್ರೇಮ್ ಸರ್ ಕೊಡಿ. ಹೆಂಗೆ ಮತ್ತೆ ಧ್ರುವ ಅವ್ರದ್ದು? ಅವ್ರು ಇನ್ನೂ ಶೇರ್ ಮಾಡ್ತಾನೆ ಇದ್ದಾರೆ. ರಿಷ್ಮಂಗ್ ಸಿಗ್ತಾ? ಸುಪ್ರೀತ್ ಸರ್ ಆಲ್ರೆಡಿ ಕೈಲಿ ಇಟ್ಕೊಂಡಿದ್ದಾರೆ ಗಾಗಲ್ಸ್ನ. ನನ್ನ ಹತ್ರ ಒಂದು ಇದೆ ರೆಟ್ರೋ ಸ್ಪೆಕ್ಸ್, ಬಟ್ ನಿಮಗೆ ಸೂಟ್ ಆಗಲ್ವೋ ಏನೋ ಧ್ರುವ ಸರ್? ಪಿಂಕ್ ಕಲರ್ ಇದೆ ಈ ಗ್ಲಾಸಲ್ಲಿ ಧ್ರುವ ಸರ್ದು. ಓಕೆ, ಆದರೆ ಇವತ್ತು ಶ್ಯಾಮ್ ಸರ್ ಈ ಲುಕ್ಕಲ್ಲಿ ನಮಗೆ ಕಾಣಿಸ್ತಾ ಇರೋದೇ ಒಂದು ದೊಡ್ಡ ಖುಷಿ. ಎಲ್ಲಿ ಶ್ಯಾಮ್ ಸರ್ ಕಾಣಿಸ್ತಾನೆ ಇಲ್ಲ. ನಮ್ಮ ಆನಂದ್ ಆಡಿಯೋ ಸಂಸ್ಥೆಯ ಶ್ಯಾಮ್ ಸರ್ ನೀವು ಕನ್ನಡಕ ಹಾಕೊಂಡೆ ಎಂಟ್ರಿ ಕೊಡಿ ಸರ್ ನೀವು ಪ್ಲೀಸ್. ಈ ಲುಕ್ಕಲ್ಲಿ ಶ್ಯಾಮ್ ಸರ್ನ ಯಾರು ಫ್ರೆಂಡ್ಸಲ್ಲೂ ನೋಡಿರಲ್ಲ ನೋಡಿ. ಅಲ್ಲಿ ನೋಡಿ ಹೆಂಗೆ ಕಾಣಿಸ್ತವ್ರೆ ಶ್ಯಾಮ್ ಸರ್. ಸೂಪರ್ ಸೂಪರ್ ಸೂಪರ್. ಎಲ್ಲ ಇವತ್ತು ನಾನು ಇದನ್ನು ಹಾಕ್ಕೊಂಡೆ ಆ್ಯಂಕರಿಂಗ್ ಮಾಡ್ತೀನಿ. ಡೆಡಿಕೇಟೆಡ್ ಆ್ಯಂಕರ್. ನಮ್ಮ ಆರ್ಟ್ ಡೈರೆಕ್ಟರ್ ಮೋಹನ್ ಬಿ ಕೆರೆ ಸರ್ ಬಂದಿರಬೇಕಲ್ಲ ಈ KD ಜಾಕೆಟ್ ಹಾಕ್ಕೊಂಡು. ಮೋಹನ್ ಬಿ ಕೆರೆ ಸರ್, ಪ್ಲೀಸ್ ವೆಲ್ಕಮ್ ಮೋಹನ್ ಬಿ ಕೆರೆ ಸರ್ ಆನ್ ಸ್ಟೇಜ್. ಅಂದರೆ ಒಂದು ರೆಟ್ರೋ ದುನಿಯಾನ ಸೃಷ್ಟಿ ಮಾಡೋದಿದೆಯಲ್ಲ, ಅದು ಈಸಿ ಕೆಲಸ ಅಲ್ವೇ ಅಲ್ಲ. ಆ ಒಂದು ಆ ಒಂದು ವರ್ಲ್ಡನ್ನೇ ಅವರು ಸೃಷ್ಟಿ ಮಾಡಿದ್ದಾರೆ ಮೋಹನ್ ಬಿ ಕೆರೆ ಸರ್ ಅವರು. ಆ್ಯಂಡ್ ಈ ಚಿತ್ರದ DOP ವಿಲಿಯಂ ಡೇವಿಡ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು.
ಅವರು ನಾಚ್ಕೊಂಡ್ಬಿಟ್ಟಿದ್ದಾರೋ ಏನೋ, ಕ್ಯಾಮ್ರಾ ಶೈ. ಈಗ ಅದು ಇಂಟ್ರಡಕ್ಷನ್. ಎಸ್, ಆ್ಯಂಡ್ ನೌ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇವತ್ತು ತುಂಬ ಮುಖ್ಯವಾದ ದಿನ ಈ ಟೆಕ್ನಿಷಿಯನ್ಗೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಕನಸಿರುತ್ತೆ ಸರ್ ಅವ್ರ ಜೊತೆ ಕೆಲಸ ಮಾಡಬೇಕು, ಅರ್ಜುನ್ ಸರ್ ಅವರ ಮ್ಯೂಸಿಕ್ಗೆ ಹೆಜ್ಜೆ ಹಾಕಿಸ್ಬೇಕು ಅಂತ. ಆ ರೀತಿ ಕನಸನ್ನು ಹೊತ್ಕೊಂಡು ಬಂದು ರಿಯಾಲಿಟಿ ಶೋಗಳನ್ನು ಗೆದ್ದು ಸ್ಮಾಲ್ ಸ್ಕ್ರೀನಲ್ಲಿ ಕಿರುತೆರೆಯಲ್ಲಿ ತನ್ನದೇ ಆದಂಥ ಹೆಸರು ಮಾಡಿ ಛಾಪನ್ನು ಮೂಡಿಸಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಜೊತೆ ಸ್ಟೆಪ್ ಹಾಕಿ ಇವತ್ತು ಸ್ಟೆಪ್ ಹಾಕ್ಸೋ ಲೆವೆಲ್ಗೆ ಬೆಳೆದಿರುವಂಥ ಈ ಹಾಡಿನ ಕೊರಿಯೋಗ್ರಾಫರ್ ನಮ್ಮೆಲ್ಲರ ಪ್ರೀತಿಯ ರಾಹುಲ್ ಮಾಸ್ಟರ್. ಮಾಸ್ಟರ್, ಆಲ್ ದ ಬೆಸ್ಟ್, ವೆಲ್ಕಮ್. ಸೊ ಇವರು ಇವತ್ತು ಪ್ರೇಮ್ ಸರ್ ಫಸ್ಟ್ ಟೈಮ್ ರಾಹುಲ್ ಮಾಸ್ಟರ್ನ ಲಾಂಚ್ ಮಾಡ್ತಿದ್ದಾರೆ ಆಸ್ ಅ ಕೊರಿಯೋಗ್ರಾಫರ್. ಸೊ ಇದು ನಮ್ಮ KD ಚಿತ್ರದ ಟೀಮ್. ಒಂದ್ಸಲಿ ಲುಕ್ಗೆ ಎಲ್ಲ ಫೋಟೋ ತೊಗೊಂಬಿಡಿ ಪ್ಲೀಸ್. ಹಾಂ, ಏನು ಮಾಡ್ತಿದ್ದೀರ ಸರ್? ಓ, ಲೆಗ್ ಪೋಸು. ಕಮಾನ್, 3, 2, 1, ಯಾ ಪೋಸ್. ಮೋಹನ್ ಸರ್ ಏನು ಮಾಡ್ತಿದ್ರು? ಮೋಹನ್ ಸರ್ ಬಸ್ ಕಾಯೋ ಥರ. ಅದು ಹಂಗೆ. ಸೂಪರ್. ಸೊ ನಮ್ಮ ಟೀಮ್ ಇವತ್ತು ಸ್ಟೇಜ್ ಮೇಲಿದೆ. ಸೊ ನೀವೆಲ್ಲರೂ ಗಮನಿಸಿರ್ಬೋದು, ಮಿಕಾ ಸಿಂಗ್ ಅವರು ಅವರ ಯುನೀಕ್ ವಾಯ್ಸಲ್ಲಿ ಈ ಹಾಡನ್ನು ಹಾಡಿದ್ದಾರೆ. ತೆಲುಗು ಮತ್ತು ತಮಿಳ್ ವರ್ಷನನ್ನು ನಕಾಶ್ ಅಜೀಜ್ ಅವರು ಹಾಡಿದ್ದಾರೆ. ಮಲಯಾಳಂ ವರ್ಷನ್ನ ಟಿಪ್ಪು ಅವರು ಹಾಡಿದ್ದಾರೆ. ಆ್ಯಂಡ್ ಇದರ ಸಾಹಿತ್ಯ ಇದೆಯಲ್ಲ, ಅದು ಬಹಳ ಮುಖ್ಯ ಆಗುತ್ತೆ. ಸೊ ಕನ್ನಡದಲ್ಲಿ ಇದರ ಸಾಹಿತ್ಯವನ್ನು ಬರೆದಿರೋದು ಅಫ್ಕೋರ್ಸ್ ನಮ್ಮೆಲ್ಲರ ಪ್ರೀತಿಯ ಪ್ರೇಮ್ ಸರ್ ಅವರು. ತೆಲುಗುವಲ್ಲಿ ಇತ್ತೀಚೆಗಷ್ಟೇ ನಮ್ಮ ಭಾರತಕ್ಕೆ ಆಸ್ಕರನ್ನು ತಂದುಕೊಟ್ಟಂತಹ ಚಂದ್ರು ಬೋಸ್ ಅವರು ಈ ಸಾಹಿತ್ಯವನ್ನು ಬರೆದಿದ್ದಾರೆ. ತಮಿಳಲ್ಲಿ ಮದನ್ ಕರ್ಕಿ ಅವರು ಬರೆದಿದ್ದಾರೆ. ಹಿಂದಿಯಲ್ಲಿ ರಾಕಿಬ್ ಆಲಂ ಅವರು ಸಾಹಿತ್ಯವನ್ನು ಬರೆದಿದ್ದಾರೆ. ಮಲಯಾಳಮಲ್ಲಿ ಮನಕುಂಪು ಗೋಪಾಲ ಕೃಷ್ಣ ಸರ್ ಅವರು ಬರೆದಿದ್ದಾರೆ. ಬಟ್ ಈ ಒಂದು ಸಂತೋಷದ ಘಳಿಗೆಯಲ್ಲಿ, ಈ ಒಂದು ಸಂತೋಷದ ಕ್ಷಣದಲ್ಲಿ ಒಂದು ದುಃಖ ಏನಪ್ಪ ಅಂತಂದರೆ, ಈ ಹಾಡಿನ ಬರೆದ ನಂತರ ಅಂದರೆ ಮಾರ್ಚ್ 17ನೇ ತಾರೀಕು ಮಲಯಾಳಂ ಇಂಡಸ್ಟ್ರಿಯ ಅತಿ ದೊಡ್ಡ ಲಿರಿಕ್ ರೈಟರು ನಮ್ಮ ಮನಕುಂಪು ಗೋಪಾಲ ಕೃಷ್ಣ ಸರ್ ಅವರು ದೊಡ್ಡ ಸಿನಿಮಾಗಳಾಗಿರ್ಬೋದು, KGF ಆಗಿರ್ಬೋದು, ಬಾಹುಬಲಿ ಆಗಿರ್ಬೋದು, ಇದರ ಎಲ್ಲ ಸಿನಿಮಾಗಳ ಒಂದು ಲಿರಿಕ್ಸನ್ನು ಬರೆದಂಥ ರೈಟರು ಅವರು ವಿಧಿವಶರಾಗಿದ್ದಾರೆ. ಬಟ್ ಈ ಕ್ಷಣ ಈ ಹಾಡಿನ ಲಾಂಚಲ್ಲಿ ನಾವು ಅವರಿಗೆ ಗೌರವ ಸಲ್ಲಿಸಿಲ್ಲ ಅಂದರೆ ಇದು ನಿಜವಾಗ್ಲೂ ಇನ್ಕಂಪ್ಲೀಟ್ ಅಂತ ಅನಿಸುತ್ತೆ. ನಮ್ಮ ತಂಡ ಸೇರಿದಂತೆ, ಯಾಕಂದರೆ ನಾವು ಅಥವಾ ಪ್ರೇಮ್ ಸರ್ ಎಲ್ಲರೂ ಬಿಲೀವ್ ಮಾಡುವಂಥ ಒಂದು ವಿಷಯ ಏನಂದರೆ, ಸಾಹಿತ್ಯ ಬರವಣಿಗೆ ಸರಸ್ವತಿಯ ವರ. ಆ ವರಕ್ಕೆ ಯಾವುದೇ ರೀತಿಯ ಬಾರ್ಡರ್ನ ಅಡೆತಡೆಗಳಿರಬಾರ್ದು. ಆ ಬರಹಗಾರನಿಗೆ 1 ನಿಮಿಷದ ಒಂದು ಗೌರವವನ್ನು ಸೂಚಿಸಬೇಕಾಗಿ ಕೋರಿಕೆ ಪ್ಲೀಸ್. ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು ಎವ್ರಿ ಒನ್. ಮಾಧ್ಯಮದವರಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನಮ್ಮ ಧ್ರುವ ಸರ್ ಹೇಳ್ತಾರೆ ಅದು ವಿಷಯ ಏನು ಅಂತ. ಅವ್ರಿಗೆ ವಿಷಯನೇ ಗೊತ್ತಿಲ್ಲ ಅವ್ರಿಗೆ. ಓಕೆ, ಇವತ್ತಿನ ದೊಡ್ಡ ಅನೌನ್ಸ್ಮೆಂಟ್ ಏನಪ್ಪ ಅಂತಂದರೆ, ಹೇಗೆ ಪ್ರೇಮ್ ಸರ್ ಅವರು ಒಬ್ಬ ಹೊಸ ಟೆಕ್ನಿಷಿಯನ್ ಅಂದರೆ ನಮ್ಮ ರಾಹುಲ್ ಮಾಸ್ಟರ್ಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಇದರಲ್ಲಿ ಕೊರಿಯೋಗ್ರಾಫ್ ಮಾಡೋದಕ್ಕೆ, ಇದೇ ರೀತಿ ಈ ಸಾಂಗ್ನ ಹುಕ್ ಮೂಮೆಂಟ್ನ ಮಾಡೋವಂಥ ಅವಕಾಶ, ಹುಕ್ ಮೂಮೆಂಟ್ ಕ್ರಿಯೇಟ್ ಮಾಡೋವಂಥ ಅವಕಾಶ ನಿಮಗೆ ಕೊಡ್ತಿದ್ದಾರೆ. ಅಂದರೆ ಪ್ರೆಸ್ ಅವ್ರಿಗಲ್ಲ ಪಾಪ, ಅವರೆಲ್ಲ ಇನ್ನೂ ನಾವು ಮಾಡಬೇಕಾ ಹುಕ್ ಮೂಮೆಂಟ್ ಅಂತ ನೀವು ಅಂದ್ಕೊಂಡಿರ್ತೀರ. ಈ ಮೂಲಕ, ಮಾಧ್ಯಮದ ಮೂಲಕ ಕಾರ್ಯಕ್ರಮವನ್ನು, ಈ ಒಂದು ವೇದಿಕೆ ಕಾರ್ಯಕ್ರಮ ನೋಡ್ತಾ ಇರುವಂಥ ಎಲ್ಲ ಆಡಿಯನ್ಸ್ಗೆ ಈ ಒಂದು ಸಂದೇಶ. ಸೊ ಈ ಸಾಂಗ್ ಇವತ್ತು ಲಿರಿಕಲ್ ವಿಡಿಯೋ ನಾವೇನು ಲಾಂಚ್ ಮಾಡಿದ್ದೀವಿ, ಸೆಟ್ ಆಗಲ್ಲ ಹೋಗೆ ನಂಗು ನಿಂಗು, ಈ ಹಾಡನ್ನು ನಿಮ್ಮ ಕ್ರಿಯೇಟಿವಿಟಿ, ನಿಮ್ಮ ಟ್ಯಾಲೆಂಟನ್ನು ಯೂಸ್ ಮಾಡಿ ನೀವು ಯಾವ ಹುಕ್ ಸ್ಟೆಪ್ ಮಾಡ್ತೀರಾ ಆ ಹುಕ್ ಸ್ಟೆಪ್ನ ರೆಕಾರ್ಡ್ ಮಾಡಿಬಿಟ್ಟು ನೀವು ಪ್ರೇಮ್ ಸರ್, ಧ್ರುವ ಸರ್ಜಾ ಅವರು, KVN ಇವರೆಲ್ಲರಿಗೂ ಟ್ಯಾಗ್ ಮಾಡಿಬಿಟ್ಟು ನಿಮ್ಮ ಸೋಷಿಯಲ್ ಮೀಡಿಯಾ ಪೇಜಲ್ಲಿ ಹಾಕಿದಲ್ಲಿ ಅಷ್ಟು ವಿಡಿಯೋಗಳನ್ನು ತಂಡದವರು ನೋಡ್ತಾರೆ, ವಿಶೇಷವಾಗಿ ನಮ್ಮ ನಿರ್ದೇಶಕರು ನೋಡ್ತಾರೆ. ಯಾವುದು ಬೆಸ್ಟ್ ಹುಕ್ ಮೂಮೆಂಟ್ ಅಂತ ನಮ್ಮ ತಂಡದವ್ರಿಗೆ ಅನಿಸುತ್ತೋ ಆ ಹುಕ್ ಮೂಮೆಂಟನ್ನು ಆಯ್ಕೆ ಮಾಡ್ತಾರೆ. ಆ ಹುಕ್ ಮೂಮೆಂಟ್ ಮಾಡಿದವ್ರನ್ನ ಕರೆಸಿ ಆನರ್ ಮಾಡಿ ಆ ಹುಕ್ ಮೂಮೆಂಟ್ನ ಒರಿಜಿನಲ್ ಹಾಡಿನಲ್ಲಿ ಬಳಸಲಾಗುತ್ತೆ. ಸೊ ನೀವು ಕ್ರಿಯೇಟ್ ಮಾಡುವಂಥ ಹುಕ್ ಮೂಮೆಂಟೇ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಹಾಗೂ ರೀಶ್ಮಾ ನಾಣಯ್ಯ ಅವರು ಅದನ್ನು ಮಾಡ್ತಾರೆ. ಸೊ ಗೆಟ್ ಸೆಟ್ ಗೋ, ಹಾಡು ನೋಡಿ, ಕೇಳಿ, ಎಂಜಾಯ್ ಮಾಡಿಕೊಂಡು ನಿಮ್ಮ ತಲೆ ಉಪಯೋಗಿಸಿ ಆ ಹುಕ್ ಮೂಮೆಂಟ್ನ ಕ್ರಿಯೇಟ್ ಮಾಡಿ. ಬಟ್ ಪ್ರೇಮ್ ಸರ್, ಇದು ಪಕ್ಕಾ ಪ್ರಾಮಿಸ್ ತಾನೆ? ಮೈ ಕುಡಿ ಪ್ರೇಮ್ ಸರ್ಗೆ ಸೆಟ್ ಮಾಡಿರೋದು ಸೆಟ್ ಆಯ್ತದೆ ಅಲ್ವಾ?
ನನಗೆ ಇವನಿಗೆ ಸೆಟ್ ಆದಮೇಲೆ ಎಲ್ಲರಿಗೂ ಸೆಟ್ ಆಯ್ತದೆ. ಸುಪ್ರೀಂ ಸರ್, ಈ ರೀತಿ ಒಂದು ಆಲೋಚನೆ ಯಾಕೆ ಬಂತು ನಿಮಗೆ? ಬಿಕಾಸ್ ಇಟ್ಸ್ ವಂಡರ್ಫುಲ್ ಆಪರ್ಚುನಿಟಿ ಎಷ್ಟೋ ಜನಕ್ಕೆ. ಫಸ್ಟು ಇದು ಹುಕ್ ಲೈನು ಸೆಟ್ ಆಗಲ್ಲ ಅವಾಗ ನನಗೆ. ಸಾಮಾನ್ಯವಾಗಿ ಯಾರಿಗೇ ಆಗಲಿ ಈ ಸಾಂಗ್ ಫಾಸ್ಟ್ ರೀಚ್ ಆಗ್ಬಿಡುತ್ತೆ. ಕರೆಕ್ಟ್. ಮಕ್ಳಿಗಾಗ್ಲಿ, ಅಜ್ಜಿದಿರ್ಗಾಗ್ಲಿ, ಲವರ್ಸ್ಗಾಗ್ಲಿ, ಗಂಡ ಹೆಂಡ್ತಿರ್ಗಾಗ್ಲಿ, ಯಾರಿಗಾದ್ರೂ ಕರೆಕ್ಟ್. ಏನೇ ಪ್ರಾಬ್ಲಮ್ ಆದ್ರೂ ನಂಗೆ ನಿಂಗೆ ಸೆಟ್ ಆಗಲ್ಲ ಹೋಗಿ ಅಂತೀವಿ. ಯಾವಾಗ ನಂಗೆ ಸೆಟ್ ಆಗಲ್ಲ. ಅವ್ರು ರೈತ ಗದ್ದೆ ಉಳೋನಿಗೂ ಅಷ್ಟೇ. ಸೊ ಅವನು ಉಳ್ತಾ ಇರ್ಬೇಕಾದ್ರೆ ಯಾವ್ದಾರು ಎತ್ತುಗಳೇನಾದ್ರು ಒಂದು ಪ್ರಾಬ್ಲಮ್ ಮಾಡಿ ಹಿಂದೆ ಮುಂದೆ ಹೋದ್ರೆ ಅದು ಹೇಳ್ತಾರೆ ಇದಕ್ಕೆ ಯಾಕೋ ನನಗೂ ಸೆಟ್ ಆಗಲ್ಲ ಇದಕ್ಕೆ ಅಂತ ಹೊಡಿತೀವಿ. ಹಂಗೆ ಅದು ತುಂಬಾ ಎದುರ ಪದ. ಸೊ ಅದು ತುಂಬಾ ವಾಡಿಕೆ ಪದ ಆಗಿರೋದ್ರಿಂದ ಆಮೇಲೆ ನಾನು ಮಾಸ್ಟರ್ ಅವರೆಲ್ಲ ನಮ್ಮ ಹುಡುಗರೆಲ್ಲ ಕುತ್ಕೊಂಡು ಕಂಪೋಸ್ ಮಾಡ್ತಿದ್ರು. ಸೊ ಧ್ರುವ ಅವರೆಲ್ಲ ಈಗ ನೋಡಿದ್ರೆ ನೀವು ಇದೆಲ್ಲ ಜಸ್ಟ್ ಲೈಕ್ ಅದು ಕಂಪೋಸಿಂಗ್. ಹೌದು. ಅದು ಮಾಡ್ಬೇಕಾದ್ರೆ ನನಗೆ ಒಂದು ಅನ್ಸ್ತು. ಆಮೇಲೆ ನಾನು ಶ್ಯಾಮಣ್ಣನ ಹತ್ರ ಮಾತಾಡ್ತಾ ಇದ್ದೆ. ಶ್ಯಾಮಣ್ಣ ಐಡಿಯಾ ಕೊಟ್ರದ್ನ ಹಿಂಗ್ ಮಾಡಿದ್ರೆ ಹಂಗಾಗತ್ತೆ ನೋಡಿ ಪ್ರೇಮ್ ಅಂತ, ಜಗೇಶ್ ಸರ್ ಸ್ಟೈಲಲ್ಲಿ ಹಿಂಗಾದ್ರೆ ಹಂಗಾಗತ್ತೆ ಅಂತ. ಸರಿ ಹಂಗೆ ಮಾಡೋಣ ಅನ್ಬಿಟ್ಟು ಅದನ್ನ ಮಾಡಿದೀವಿ. ಸೊ ಯಾರೇ ಮಾಡಿದ್ರು ಅದು ಹುಕ್ ಸ್ಟೆಪ್ ನಾವು ಅದನ್ನ ತಗೊಂಡ್ರೆ ಅದನ್ನ ನನ್ನ ಸಿನಿಮಾದಲ್ಲಿ ಈ ಹುಕ್ ಸ್ಟೆಪ್ನ ಅಳವಡಿಸ್ತೀನಿ. ಮತ್ತೆ ಅದಕ್ಕೊಂದು ಸ್ಟೇಜ್ ಕ್ರಿಯೇಟ್ ಮಾಡಿ ಇದನ್ನ ನಾವು ಯೂಸ್ ಮಾಡಿದೀವಿ ಅಂತ ಅವ್ರಿಗೆ ನಾವು ಆನರ್ ಮಾಡ್ತೀವಿ ಖಂಡಿತವಾಗ್ಲು. ಅದು ಪ್ರತಿಯೊಬ್ಬರಿಗೂ ಇದಾಗ್ಲಿ, ಹೊಸ ಪ್ರತಿಭೆಗಳು ಹುಟ್ಟುಗಲಿ. ಸೊ ಇದರಿಂದ ಅಂತ ಯಾಕಂದ್ರೆ ಪ್ರತಿಯೊಬ್ರು ಎಲ್ಲ ಹೊಸೊಬ್ಬರ ಕೈಲಿ ಸಾಹಿತ್ಯ ಬರೆಸ್ತೀನಿ, ಎಲ್ಲ ಹೊಸೊಬ್ಬರನ್ನ ಇಂಟ್ರೊಡಕ್ಷನ್ ಮಾಡೋದ್ರಿಂದ ಇದು ಒಂದು ಹೊಸದು ಇದಾಗ್ಲಿ ಅಂತ ಫಸ್ಟ್ ಟೈಮ್ ಮಾಡಿದೀವಿ. ಅದು ಶ್ಯಾಮಣ್ಣಂಗೆ ಸಲ್ಬೇಕದು ಐಡಿಯಾ. ಸೂಪರ್. ನಂದಲ್ಲ, ನನಗೂ ಅದಕ್ಕೂ ಸೆಟ್ ಆಗಲ್ಲ, ಇವ್ರಿಗೆ ಸೆಟ್ ಆಗುತ್ತೆ. ಆದ್ರೆ ಇದು ವಂಡರ್ಫುಲ್ ಕಾನ್ಸೆಪ್ಟ್. ಯಾಕಂದ್ರೆ ಇಲ್ಲಿವರೆಗೂ ಹೀರೋ ಹೀರೋಯಿನ್ ಏನ್ ಸ್ಟೆಪ್ ಹಾಕ್ತಿದ್ರು ಅದೇ ಸ್ಟೆಪ್ ನ ನೀವೆಲ್ಲ ಹಾಕ್ತಿದ್ರಿ. ಆದ್ರೆ ಈ ಬಾರಿ ಚೇಂಜ್ ಇರುತ್ತೆ. ನೀವ್ ಹಾಕೋ ಸ್ಟೆಪ್ನೇ ನಮ್ಮ ನಾಯಕ ಹಾಗೂ ನಾಯಕಿ ಹಾಕ್ತಾರೆ. ಇದು ನಿಜವಾಗ್ಲೂ ಸಿನಿಮಾ ಪ್ರೀತಿ ಅಂತ ಅಂದ್ರೆ ಖಂಡಿತ. ನೈಸ್ ನೈಸ್. ಓಕೆ, ಇದು ಒಂದು ಕಡೆ ಆದ್ರೆ ಪ್ರೇಮ್ ಸರ್, ಈ ಸೆಟ್ ಆಗಲ್ಲ ಹೋಗ ನಂಗೆ ಅದೆಲ್ಲ ಓಕೆ. ಈ ಸೆಟ್ ಆಗಿರೋ ಕಾಂಬಿನೇಷನ್ ಬಗ್ಗೆ ಮಾತಾಡೋಣ. ಅಕ್ಕ ಹೀರೋ ಹೀರೋಯಿನು ಲವರ್ಸ್ ಅಂದ್ರೆ ಅದು ನೀವು ಮತ್ತೆ ಅರ್ಜುನ್ ಜನ್ಯ ಸರ್ ಅವರು. ಕರೆಕ್ಟಾ ಜನ್ಯಜಿ? ಹೋಗಿ ನಿಮ್ಮ ಹಾರ್ಟ್ ಪಕ್ಕದಲ್ಲೇ ನಿಂತ್ಕೊಳ್ಳಿ ಪ್ಲೀಸ್. ನನಗೂ ಇವನಿಗೂ ಸೆಟ್ ಆಯ್ತಾನೆ ಇರ್ತದೆ. ನಿಮ್ಮಿಬ್ರಿಗೆ ಸೆಟ್ ಆಗದೆ ಇರ್ಬೋದು ಮಗ, ನನಗೆ ಇವನಿಗೂ ಸೆಟ್ ಆಗ್ತಾನೆ ಇರ್ತದೆ ಯಾವಾಗ್ಲೂ. ಎಲ್ಲ ವಿಷಯದಲ್ಲೂ ಸೆಟ್ ಆಗುತ್ತೆ ನನಗೆ ಇವನಿಗೂ. ಕರೆಕ್ಟ್ ಅಲ್ಲ ಮಗನೇ? ಅದು ಮೇಡಮ್ ಯಾವಾಗ್ಲೂ ಹೇಳ್ತಿರ್ತಾರೆ, ನನಗೆ ಗೊತ್ತಿಲ್ಲ ಅದು ಏನ್ ಮಾಡ್ತಿರ್ತಾರೆ ಅರ್ಜುನ್ ಮತ್ತೆ ಪ್ರೇಮ್ ಸರ್ ಯಾವಾಗ್ಲೂ ಒಟ್ಟಿಗೆ ಇರ್ತಾರೆ ಅಂತ ಹೇಳ್ಬಿಟ್ಟು. ಜಗ್ಗಿ ಸರ್ ಏನೋ ಹೇಳ್ತಿದ್ದಾರೆ, ಡೆಡ್ಲೈನಾ? ಓ ಸರ್ ಕರೆಕ್ಟು. ಡೆಡ್ಲೈನ್ ಅಂತ ಏನಿಲ್ಲ. ನೆಕ್ಸ್ಟ್ ಸಾಂಗ್ ನೆಕ್ಸ್ಟ್ ಮಂತು ಅದನ್ನ ನಾನು ಮಾತಾಡ್ತೀನಿ. ಅದನ್ನ ಡೆಡ್ಲೈನ್ ಮಾತಾಡ್ತೀನಿ ನಾನು ಖಂಡಿತವಾಗ್ಲು. ಓಕೆ, ಅದನ್ನ ಹೇಳ್ತೀನಪ್ಪ, ನಾನು ಹೇಳ್ತೀನಿ ಹೌ ಟು ಪ್ರೆಸೆಂಟ್. ಅದನ್ನ ನಾವ್ ಹೆಂಗ್ ಪ್ರೆಸೆಂಟ್ ಮಾಡ್ತೀವಿ, ವಾಟ್ ನೆಕ್ಸ್ಟ್ ಅದನ್ನ ಹೇಳ್ತೀನಿ. ಜಗಣ ನೀನ್ ಕೇಳಿದ್ಕೆಲ್ಲ ಹೇಳ್ತೀನಿ ಕಣೋಣ, ಅದಕ್ಕೆ ಹೇಳ್ತೀನಿ. ಓಕೆ, ಈಗೆಲ್ಲ ಕುತ್ಕೊಂಡೆ ಮಾತಾಡೋಣ ಪ್ರೇಮ್ ಸರ್.